ಎಚ್.ಡಿ. ರೇವಣ್ಣ ಅವರು ಅವರ ಪುತ್ರ ರತ್ನರು ಹಾಗೆ ಇಡೀ ಕುಟುಂಬದ ಮೇಲೆ ಗಂಭೀರ ಆರೋಪ ಬಂದ ನಂತರದಲ್ಲಿ ಮೊದಲ ಬಾರಿಗೆ ಖಾರವಾದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಚ್.ಡಿ. ರೇವಣ್ಣ ಸವಾಲ್ ಹಾಕಿದ್ದಾರೆ. ಪಿನ್ ಟು ಪೆನ್ ಆಗಿರುವ ಎಲ್ಲ ಅಪಮಾನಕ್ಕೂ ಕೂಡ ವಾಪಸ್ ನಾವು ಬಡ್ಡಿ ಸಹಿತವಾಗಿ ತೀರಿಸ್ಕೊಳ್ತೇವೆ. ಹಾಗೆ ತೀರಿಸ್ಕೊಳ್ದೆ ಹೋದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಮಗನೇ ಅಲ್ಲ. ಹಾಸನದಲ್ಲಿ ಜೆಡಿಎಸ್ ಸಭೆಯಲ್ಲಿ ರೇವಣ್ಣ ಅವರು ಓಪನ್ ಚಾಲೆಂಜ್. ಜೆಡಿಎಸ್ ಸಭೆಯಲ್ಲಿ ಕಾರ್ಯಕರ್ತರ ಮುಂದೆ ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ನಮ್ಮ ದೇವಗುರು ಮಗ ಬೇಕಾಗಿರೋದು ಕುಮಾರಸ್ವಾಮಿ ಕೆಲಸ ಮಾಡಿರ್ಬೇಕು. ಮುಂಚ ಯಾರಿಗೆ ತೊಂದರೆ ಕೊಟ್ಟವ್ರೆ ಅವರು. ಈಗ ಯಾರು ಇಂಜಿನಿಯರ್ ಬೇರೆ ಸಮಾಚಾರ ಇದ್ದಿದ್ರೆ ಅವು ಬೇಕಾದ್ರೆ ಯಾರು ನೀವು ಕಳ್ಕೊತಿರುವಂತೂ ಅವ್ರಿಗೆ ಸಿಗ್ತಾರೆ. ಏನೈತೆ ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಎಚ್.ಡಿ. ರೇವಣ್ಣ ಅವರು ಅವರ ಪುತ್ರ ರತ್ನರು ಹಾಗೆ ಇಡೀ ಕುಟುಂಬದ ಮೇಲೆ ಗಂಭೀರ ಆರೋಪ ಬಂದ ನಂತರದಲ್ಲಿ ಮೊದಲ ಬಾರಿಗೆ ಖಾರವಾದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಚ್.ಡಿ. ರೇವಣ್ಣ ಸವಾಲ್ ಹಾಕಿದ್ದಾರೆ. ಪಿನ್ ಟು ಪೆನ್ ಆಗಿರುವ ಎಲ್ಲ ಅಪಮಾನಕ್ಕೂ ಕೂಡ ವಾಪಸ್ ನಾವು ಬಡ್ಡಿ ಸಹಿತವಾಗಿ ತೀರಿಸ್ಕೊಳ್ತೇವೆ. ಹಾಗೆ ತೀರಿಸ್ಕೊಳ್ದೆ ಹೋದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಮಗನೇ ಅಲ್ಲ. ಹಾಸನದಲ್ಲಿ ಜೆಡಿಎಸ್ ಸಭೆಯಲ್ಲಿ ರೇವಣ್ಣ ಅವರು ಓಪನ್ ಚಾಲೆಂಜ್. ಜೆಡಿಎಸ್ ಸಭೆಯಲ್ಲಿ ಕಾರ್ಯಕರ್ತರ ಮುಂದೆ ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ಏನೈತೆ ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ನಮ್ಮ ದೇವಗುರು ಮಗ ಬೇಕಾಗಿರೋದು ಕುಮಾರಸ್ವಾಮಿ ಕೆಲಸ ಮಾಡಿರ್ಬೇಕು. ಮುಂಚ ಯಾರಿಗೆ ತೊಂದರೆ ಕೊಟ್ಟವ್ರೆ ಅವರು. ಈಗ ಯಾರು ಇಂಜಿನಿಯರ್ ಬೇರೆ ಸಮಾಚಾರ ಇದ್ದಿದ್ರೆ ಅವು ಬೇಕಾದ್ರೆ ಯಾರು ನೀವು ಕಳ್ಕೊತಿರುವಂತೂ ಅವ್ರಿಗೆ ಸಿಗ್ತಾರೆ. ಏನೈತೆ ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಎಚ್.ಡಿ. ರೇವಣ್ಣ ಅವರು ಅವರ ಪುತ್ರ ರತ್ನರು ಹಾಗೆ ಇಡೀ ಕುಟುಂಬದ ಮೇಲೆ ಗಂಭೀರ ಆರೋಪ ಬಂದ ನಂತರದಲ್ಲಿ ಮೊದಲ ಬಾರಿಗೆ ಖಾರವಾದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಚ್.ಡಿ. ರೇವಣ್ಣ ಸವಾಲ್ ಹಾಕಿದ್ದಾರೆ. ಪಿನ್ ಟು ಪೆನ್ ಆಗಿರುವ ಎಲ್ಲ ಅಪಮಾನಕ್ಕೂ ಕೂಡ ವಾಪಸ್ ನಾವು ಬಡ್ಡಿ ಸಹಿತವಾಗಿ ತೀರಿಸ್ಕೊಳ್ತೇವೆ. ಹಾಗೆ ತೀರಿಸ್ಕೊಳ್ದೆ ಹೋದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಮಗನೇ ಅಲ್ಲ. ಹಾಸನದಲ್ಲಿ ಜೆಡಿಎಸ್ ಸಭೆಯಲ್ಲಿ ರೇವಣ್ಣ ಅವರು ಓಪನ್ ಚಾಲೆಂಜ್. ಜೆಡಿಎಸ್ ಸಭೆಯಲ್ಲಿ ಕಾರ್ಯಕರ್ತರ ಮುಂದೆ ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ಏನೈತೆ ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಲ್ಲ, ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು
ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ತೀರಿಸುವ ನಮ್ಮ ದೇವೇಗೌಡರು ಮಗ ನಮಗೆ ಬೇಕಾಗಿರೋದು ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿಲ್ವೇನ್ರಿ ನಿಮಿಷ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು ಈಗ ಯಾರಾದ್ರು ಇನ್ಯಾರು ಬೇರೆ ಸಮಾಚಾರ ಇದ್ದಿದ್ರೆ ಅವು ಬೇಕಾದ್ರೆ ಹೊರಗಡೆ ಚೇರ್ ಯಾರು ನೀವು ಕಳ್ಕೊತಿರೋದು ಅವ್ರಿಗೆ ಸಿಗ್ತಾರೆ ಏನೈತೆ ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ ಒಳ್ಳೆ ಹುಡುಗ ಅವರು ಅವ್ಯಾವರು 4-5 ಹಾಕಿರ್ತಾನೆ ನಮ್ಮ ದುಡ್ಡು ಇಸ್ಕೊಂಡು ಎಲ್ಲ ನನ್ನ ಕೈ ಸಿಗ್ತಲ್ಲ ಎಲ್ಲೂ ಹೋಯ್ತದೆ ಅವರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ. ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ.